ನಮಸ್ತೆ. ಇದು 4ನೇ ಸೈಟು. 1 2 3 4 5 6 7 8 9 10 11 12 ಮೇಲ್ಗಡೆ 2 ಒಂದು 14 ಬಾಕ್ಸ್ ಇದೆ. 14 ಅಲ್ಲ, ಒಟ್ಟು 17 ಇದೆ. ಅದರಲ್ಲಿ 3ರಲ್ಲಿ ಹುಳ ಇಲ್ಲ. ಸೊ ಇದಕ್ಕೆಲ್ಲ ಫೀಡಿಂಗ್ ಕೊಡಬೇಕು. ಇಲ್ಲಿ ಲಾಸ್ಟ್ ನಾನು ಬಂದಿದ್ದು ಡಿಸೆಂಬರ್ 9 ಅಂತ ಅನ್ಕೋತೀನಿ. ಇವತ್ತು 21. ಫೀಡಿಂಗ್ ಕೂಡ ಕೊಟ್ಟಿರಲಿಲ್ಲ. ಇವತ್ತು ಫೀಡಿಂಗ್ ತಗೊಂಡು ಬಂದಿದ್ದೀನಿ. ಇದಷ್ಟೇ ಅಲ್ಲ, ಈ 14 ಬಿಟ್ಟು ಇಲ್ಲಿ ಕೆಳಗಡೆ ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿ 7 ಬಾಕ್ಸ್ ಇದೆ. ಮೊದಲು ಅಲ್ಲೇ ಇಟ್ಟಿದ್ದು. ಅದಾದಮೇಲೆ ಸ್ವಲ್ಪ ಈ ಕಡೆ ಆ ಕಡೆ ಜಾಗ ಅಲ್ಲ ಅಂತ ಅವ್ರದ್ದೇ ಬೆಟ್ಟದಲ್ಲೇ ಇಟ್ಟಿದ್ದಿದ್ದು. ಇದನ್ನ ನಾನು ಏನಕ್ಕೆ ಇಲ್ಲಿ ಮೇಲಿಟ್ಟಿದ್ದೀನಿ ಅಂದರೆ, ಎಲ್ಲ ಇದು ಡಿವೈಡ್ಗೆ ಅಂತ ಯೂಸ್ ಮಾಡಿದ್ದು. ಆಲ್ಮೋಸ್ಟ್ ಒಂಥರ ಡಿವೈಡ್ ಏನಂತಾರೆ ಅದಕ್ಕೆ, ಡಿವೈಡ್ಗೆ ಅಂತಾರೆ ಇಟ್ಟರೆ ಸೈಟು. ಇದರಲ್ಲಿ ಯಾವುದೂ ಕೂಡ ಎಷ್ಟು ಬಾಕ್ಸ್ ಇದೆಯೋ ಯಾವುದರಲ್ಲೂ ಕೂಡ ಕ್ವೀನ್ ಇರಲಿಲ್ಲ. ಅಷ್ಟು ಡಿವೈಡ್ ಮಾಡಿ ಒಂದೇ ಸೈಟಲ್ಲಿ ಇಟ್ಟಿದ್ದು. ಟೋಟಲ್ 22 ಇತ್ತು. 22ರಲ್ಲಿ 16 ಸಕ್ಸಸ್ ಆಗಿತ್ತು. 16 ಆ 16ರಲ್ಲಿ ಆ 16ರಲ್ಲಿ 3 ಹಾರೋಗಿದೆ. ಅದಾದಮೇಲೆ ಬಾಕಿದು ಫೇಲ್ ಆಗಿದ್ದೆಲ್ಲ ಎನಿವೆ ಅದು ಹೆಂಗೋ ಹಾರೋಗುತ್ತೆ. ಸೊ ಈಗ ಸದ್ಯ 13 ಇದೆ ಇಲ್ಲಿ ಕ್ವೀನ್ ಇರೋದು. ಇದು ನೋಡಿ, ಇದು 4 ಫ್ರೇಮ್ ಆಗಿದೆ. ಈ 4 ಫ್ರೇಮ್ ಆಗೋದೇ ದೊಡ್ಡದು ಅಂತ ಹೇಳಿದ್ನಲ್ಲ. ಈಗ ಚಿಕ್ಕದಾಗಿ ಕಟ್ಟಿದೆ. ಇದನ್ನು ಮಧ್ಯೆ ಹಾಕಿ ಫೀಡ್ ಕೊಡ್ತೀನಿ ಈಗ. ಆಮೇಲೆ ಜನವರಿ 1st ವೀಕಲ್ಲಿ ಒಂದು ಫೀಡು. ಓಕೆನಾ? ಇನ್ನೇನಿದು ಜನವರಿ 15 ಅಥವಾ 20, ಇನ್ನೊಂದು ಮಂತು ಬೇಡ. 4 ಫುಲ್ ಏನಾಗಿಲ್ಲ, 3 ಫ್ರೇಮ್ ಫುಲ್ ಹಿಡ್ಕೋಬೋದು. ಇನ್ನೊಂದು ಮಂತಿಗಿದ್ದು ಡಿವೈಡ್ ಬರುತ್ತೆ. ಡಿವೈಡ್ ಬಂದಾಗ ಇನ್ನೊಂದು 10 ಡೇಸ್ ಬಿಟ್ಟು ಇದನ್ನು ತೆಗಿತೀನಿ. ಈ ರಟ್ ಫುಲ್ ಕಟ್ಟಿದ ಮೇಲೆ ಇದನ್ನು ತೆಗೆದು ಬ್ಲ್ಯಾಕ್ ಟ್ರೈ ಇಡ್ತೀನಿ. ಅದಾದಮೇಲೆ ಮತ್ತೊಂದು 10 ಡೇಸ್ಗೆ ಫುಲ್ ಆಗಿಬಿಡುತ್ತೆ. ಫುಲ್ ಆದಮೇಲೆ 4 ಫ್ರೇಮ್ನ ಕೊಡ್ತೀನಿ. ಹೆಂಗೋ ಆರ್ಡರ್ ಇದೆ. 4 ಫ್ರೇಮ್ ಕೊಟ್ಟು 2 ಫ್ರೇಮ್ ಮತ್ತೆ ಇಲ್ಲೇ ಇಟ್ಟಿರ್ತೀನಿ ನಾನು. ಓಕೆನಾ? ಆಲ್ಮೋಸ್ಟ್ 400 to 450 ml ಫೀಡ್ ಕೊಟ್ಟಾಯ್ತು ಇದಕ್ಕೆ. ಇದು ನೋಡೋಣ. ಇದು 4 ಫ್ರೇಮ್ ಏನಾದರೂ ಫುಲ್ ಆಗಿದ್ದರೆ ಇದು ನೆಕ್ಸ್ಟು ನಾಳೆ ಅಥವಾ ನಾಡಿದ್ದಾಗಾದ್ರು ಫ್ರೀ ಇದ್ದಾಗ ಬಂದು 6 ಫ್ರೇಮ್ ಬಾಕ್ಸಿಗೆ ಹಾಕಬೇಕು. ಸದ್ಯ ಯಾವುದು 6 ಫ್ರೇಮ್ ಬಾಕ್ಸ್ ಎಂಟಿ ಇಲ್ಲ. 8 ಫ್ರೇಮ್ ಬಾಕ್ಸ್ ಖಾಲಿ ಇದೆ. ಓಕೆ, ಇದು ಫುಲ್ ಆಗ್ತಾಯಿದೆ. ಈ ಟ್ರೇ ತೆಗಿಯೋ ಟೈಮ್ ಬಂದಿದೆ. ನೋಡಿ, ಸೈಡಿಗೆಲ್ಲ ಆಗಿದೆ. ಇದಕ್ಕೂ ಕೂಡ ತುಂಬ ಹುಳ ಮೆತ್ಕೊಂಡಿದೆ. ಈ ವರ್ಷ ಸ್ವಲ್ಪ ಬೇರೆ ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ ನೋಡಿ ಈ ಥರ ಎಲ್ಲ ತುಂಬ ಕಡೆ ಇಲ್ಲ ನೋಡಿ. ಈ ಸತಿ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಕೆಲಸ ಕಾರ್ಯ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ ಅಂದ್ಕೊಂಡು ಈ ಥರ ಯಾವಾಗಲೂ ನಾನು ಆಲ್ಮೋಸ್ಟ್ ನೀವು ನೋಡಿದ್ರೆ ನೋಡಿ, ಇಲ್ಲಿ ಆಮೇಲೆ ಇಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲೂ ಒಂದೊಂದು ಸೈಟಲ್ಲಿ 4ರಿಂದ 5 ಬಾಕ್ಸಿಗೆ ಈ ಥರ ಸ್ಟ್ಯಾಂಡಿಗೆ ಯಾವಾಗಲೂ ನೇತಾಕೊಂಡೇ ಇರುತ್ತೆ. ಈ ಥರ ಅಳಿಸಿದ್ದು ಏನಕ್ಕೆಂದರೆ ಎಷ್ಟೋ ಟೈಪ್ ನಾನು ತಗೊಂಡು ಹೋಗಿರಲ್ಲ. ಅದಕ್ಕೆ ಎಲ್ಲ ಸೈಟಲ್ಲೂ ಇರುತ್ತೆ. ಇಲ್ಲ ಅಂದರೆ ಮರ ಗಿಡಗಳ ಮೇಲೂ ಇರುತ್ತೆ.
ಇಟ್ಟಿರ್ತೀನಿ ನಾನು, ಎಮರ್ಜೆನ್ಸಿ ಬೇಕಾಗತ್ತೆ ಅಂತ. ಈಗ ಇದಕ್ಕೆ ಒಂದು ಬ್ಲ್ಯಾಕ್ ಟ್ರೇ ಕೂಡ ಹುಡುಕಬೇಕು. ಯಾವುದ್ರಲ್ಲಿ ಹಾರೋಗಿದೆ ಅಂತ ನೋಡಿ. ಅದರಿಂದ ಈಗ ಟ್ರೇ ಇಲ್ಲ ಅಂದರೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಬರುತ್ತೆ. ಈಗ ಇದು ಕೂಡ ಎಸ್ಕೇಪ್ ಆಗಿದೆ. ಇದರಲ್ಲೂ ಟ್ರೇ ಫುಲ್ ವ್ಯಾಕ್ಸ್ ಆಗಿದೆ, ಕ್ಲೀನ್ ಕೂಡ ಮಾಡಿಲ್ಲ. ಈಗ ಟ್ರೇ ಶಾರ್ಟೇಜ್ ಬಿತ್ತು. ಈಗ ಇಲ್ಲಿ ನೋಡಿ, ಇದು ವ್ಯಾಕ್ಸ್ ಮತ್ ಆಗಿದೆಯಲ್ಲ. ಈ ವ್ಯಾಕ್ಸ್ ಮತ್ ಆಗಿದ್ದು ಈ ಕೋಶ ಏನಿದೆ ಗಂಟಿರುತ್ತಲ್ಲ, ಎಷ್ಟು ಸ್ಟ್ರಾಂಗಾಗಿ ಗಂಟಿರುತ್ತೆ ಅಂದರೆ ಈ ಮರ ಕೂಡ ಕಿತ್ತೋಗುತ್ತೆ. ಆ ಥರ ಅಂಟಿಸಿರುತ್ತದೆ. ಇಲ್ಲಿ ನೋಡಿ, ಮರನೇ ತಿಂದಿರುತ್ತೆ ಈ ಕೋಶ ಅಂಟು. ಎಲ್ಲೆಲ್ಲಿ ಜಾಯ್ನ್ ಆಗಿರುತ್ತಲ್ಲ ನೋಡಿ, ಇದೆಲ್ಲ ಸತ್ತೋಗಿದೆ ಬಿಸಿಲಿಗೆ. ನೋಡಿ, ಮರನೇ ತಿಂದಿರುತ್ತೆ. ಈಗ ಇಲ್ಲಿಲ್ಲ ಅಂದರೆ ಅಲ್ಲಿ ಕೆಳಗಡೆ ಒಂದಿಷ್ಟು ಬಾಕ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲರೂ ಇರುತ್ತೆ ಟ್ರೇ. ಇದರಲ್ಲೂ ಬರೀ ಫೀಡಿಂಗ್ ಟ್ರೇ ಇದೆ, ನಾರ್ಮಲ್ ಟ್ರೇ ಇಲ್ಲ. ಸೊ ಮೇ ಬಿ ಕೆಳಗಡೆಯಿಂದ ತಗೊಂಡು ಕೊಡ್ಬೇಕು ನಾನೀಗ. ಅಲ್ಲಿರುತ್ತೆ 1 or 2. ಇಲ್ಲ ಅಂದರೆ ಮತ್ತೆ ಫ್ರೇಮ್ ತೆಗೆದು ಅದನ್ನೇ ಹಾಕಿಡಬೇಕು. ಈಗ ಎಲ್ಲಿಗೋ ಹೊರಗಡೆನೇ ಬರ್ತಿಲ್ಲ. ಎಸ್ಕೇಪ್ ಆಗಿದ್ದಾವೆ. ಇದ್ದಾವೆ. ಇದು 4 ಇತ್ತು, 4 ಫುಲ್ಲಾಗಿದೆ ಅಂತ 6 ಹಾಕಿದ್ದೀನಿ ನೋಡಿ. ಈಗ ಆಲ್ಮೋಸ್ಟ್ 5 ಫ್ರೇಮು ಆಗಿದೆ. ಆಲ್ಮೋಸ್ಟ್ ಫುಲ್ ಅಲ್ಲ, ಇದ್ರದ್ದು ಕೂಡ ಟ್ರೇ ತೆಗೆಯೋ ಟೈಮ್ ಬಂದಿದೆ. ಆದರೆ ತೆಗೆದ್ರೆ ಫೀಡಿಂಗ್ ಕೊಡೋಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ನೋಡೋಣ, ಟ್ರೇ ಇದ್ದರೆ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ಇದು ಇವತ್ತಿನ ಸೈಟು. ಕೆಳಗಡೆದು ತೋರಿಸ್ತೀನಿ. ಇದು ನೋಡಿ, ಇದರಲ್ಲಿ 4 ಫುಲ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಬರ್ತಾ ಇದಕ್ಕೆ ಟ್ರೇ ತಗೊಂಡ್ರೆ ಸಾಕು. ನಾನು ಇಷ್ಟು ಫುಲ್ ಆಗಿದೆ ಅಂದರೆ ಆರಾಮ್ಸೆ ಇನ್ನೊಂದು 20 days ಮ್ಯಾಕ್ಸಿಮಮ್ಮಲ್ಲೇ ಇದು ಪೂರ್ತಿ ಫುಲ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ ಸೀಲ್ಡ್ ಬ್ರೂಡ್ ಇದೆ ಇದರಲ್ಲಿ ಫುಲ್ಲು. ಇಲ್ಲಿ ನೋಡಿ, ಓಪನ್ ಆಗಿದೆ ಅನ್ಕೋತೀನಿ ಜಸ್ಟ್. ಇದರಲ್ಲೂ ಸೀಲ್ಡ್ ಬ್ರೂಡ್ ಇದೆ, ಇದರಲ್ಲೂ ಸೀಲ್ ಆಗಿರೋದಿದೆ. ಸೊ ಬೇಗ ಹುಳಗಳು ಹೊರಗಡೆ ಬಂದು ಬೇಗ ಡೆವಲಪ್ ಆಗುತ್ತೆ. ಒಳ್ಳೆ ಪರಾಗನೂ ಎಲ್ಲನೂ ಬರ್ತಾ ಇದ್ದಾವೆ. ಸ್ವಲ್ಪ ಹಳದಿ ಬಣ್ಣದ್ದು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 ಮೊದಲಿಟ್ಟಿದ್ದು ಇದು 2 ಬಾಕ್ಸು, ಇದೊಂದು ಬಾಕ್ಸು. ಇಲ್ಲಿ ವಿಶೇಷತೆ ಏನು ಅಂದರೆ ಇಲ್ಲಿ ನೇರಳೆ ಮರ ಜಾಸ್ತಿ ಇದೆ, ಮತ್ತಿ ಮರ ಇಲ್ಲ. ಹಾಗಾಗಿ ನಮಗೆ ನೇರಳೆ ಮರ ಇರೋದಕ್ಕೆ ಫಸ್ಟು ಹೂವಾಗೋದೇ ನೇರಳೆ ಬೇಗ ಆಗುತ್ತೆ. ಬೇಗ ಹೂವಾಗೋದ್ರಿಂದ ಇಲ್ಲಿ ಬೇಗ ತುಪ್ಪ ಸ್ಟಾರ್ಟ್ ಆಗುತ್ತೆ. ನಮಗೆ ಫೆಬ್ರವರಿ 15, ನಮ್ಮಲ್ಲಿ ನಾರ್ಮಲಾಗಿ ಏಪ್ರಿಲ್ ಆದರೆ ಇಲ್ಲಿ ಫೆಬ್ರವರಿ 15ರಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇದಕ್ಕೆಲ್ಲ 2 ಸೂಪರ್ ಕೊಟ್ಟಿದ್ದೀನಿ. ಇದಕ್ಕೆ 3 ಸೂಪರ್ ಇದೆ. 3 ಅಂದರೆ ಫುಲ್ ಇಲ್ಲ ಅದರಲ್ಲಿ. ಇದು 6 ಫ್ರೇಮ್ ಬಾಕ್ಸಲ್ಲಿತ್ತು, 6ರಿಂದ 8ಕ್ಕೆ ಹಾಕಿದ್ದೀನಿ. ಬೇಗ ತುಪ್ಪಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಈಗ ಡಿವೈಡ್ ಮಾಡೋದು ಯಾವಾಗಂದರೆ ಡಿಸೆಂಬರ್ ಲಾಸ್ಟ್, ಈ ಮಂತ್ ಡಿವೈಡ್ ಮಾಡಿದ್ನ, ಇಲ್ಲ ಜನವರಿ 1 ಡಿವೈಡ್ ಮಾಡಿದ್ರೆ ಲಾಸ್ಟ್. ಅದಾದಮೇಲೆ ಮತ್ತೆ ಡಿವೈಡಿಗೆ ಬರೋಲ್ಲ. ಎಲ್ಲ ಏರಿಯಾದಲ್ಲೂ ಒಂದೇ ಟೈಮ್ ಡಿವೈಡಿಗೆ ಬರೋಲ್ಲ. ಅದೊಂದು ನೆನಪಿಟ್ಕೊಳ್ಳಿ. ಅವ್ರು ಯಾರೋ ಬೇಗ ಡಿವೈಡಿ ಮಾಡಿದ್ರು ಅಂತ ನಮ್ಮದು ಅದೇ ಟೈಮ್ ಬರಬೇಕು ಅಂತೇನಿಲ್ಲ. ನನ್ನದೇ ಒಂದೊಂದು ಸೈಟಲ್ಲಿ ಒಂದೊಂದು ಟೈಪ್ ಡಿವೈಡ್ ಬರುತ್ತೆ.
ಓಕೆ, ಇದರಲ್ಲೂ ಫುಲ್ ಆಗಿದೆ. ಇದರ ಟ್ರೈ ತೆಗಿಯೋಕ್ಕೆ ಬರೋಲ್ಲ, ಬಟ್ ಇದ್ರ ಟ್ರೈ ತೆಗಿತೀನಿ. ಇದ್ರ ಟ್ರೈ ತೆಗೆದು ಅಲ್ಲಿ ಮೇಲ್ಗಡೆ ಬೇಕಲ್ಲ ಅಲ್ಲಿ ಕೊಡ್ತೀನಿ. ನೋಡಿದ್ರಲ್ಲ ಈ ಸೈಟು. ಓಕೆ, ಬಾಯ್. ನೋಡಿ ಇದು ಕೂಡ ಅಷ್ಟೇ, ಇದು ಹೊಸದಾಗಿಟ್ಟಿರೋ ಸೈಟು. 1 ವರ್ಷ ಆಯಿತು, ಇದು 2ನೇ ವರ್ಷ. ಇಲ್ಲಿ ತೋಟ ನಿಯರ್ ಇದೆ, ತೆಂಗಿನ ಮರಗಳಿವೆ. ಅದೇ ಥರ ಆ ಕಡೆ ಮೇಲ್ಗಡೆ ಫಸ್ಟ್ ತೋರಿಸಿದ್ನಲ್ವ, ಅಲ್ಲಿ ಫುಲ್ ಬೆಟ್ಟ ಇದೆ, ನೇರಳೆ ಮರ ಜಾಸ್ತಿ ಇದೆ. ಹಾಗಂತ ನನಗೆ ತುಪ್ಪ ಸಿಗೋದು ಏನು ಕಡಿಮೆ ಏನು ಸಿಗ್ತಿಲ್ಲ. ಇಲ್ಲಿ ಅರೌಂಡ್ 4ರಿಂದ 5 kg ಎವರೇಜ್ ಸಿಗ್ತಾಯಿದೆ. ಮತ್ತಿನ ಇದ್ದಿದ್ರೆ ಇನ್ನೂ 1-1.5 kg ಎಕ್ಸ್ಟ್ರಾ ಸಿಕ್ಕಿರೋದು, 6 kg ಎವರೇಜ್ ಸಿಕ್ಕಿರೋದು. ತುಪ್ಪಕ್ಕೇನು ಕೊರತೆ ಇಲ್ಲ, ಚೆನ್ನಾಗಿ ಸಿಗ್ತಾಯಿದೆ. ಪೋಲೂ ಚೆನ್ನಾಗಿ ಸಿಗುತ್ತೆ ಈ ಏರಿಯಾದಲ್ಲಿ. ಅದಕ್ಕೆ ಫಸ್ಟ್ ನಾನು ಲಾಸ್ಟ್ ಇಯರು ಫಸ್ಟ್ 2 ಬಾಕ್ಸ್ ಇಟ್ಟಿದ್ದೆ. ಇದು 2 ಬಾಕ್ಸ್ ಇಟ್ಟಿದ್ದೆ. ಅದರಲ್ಲೂ ಒಂದು ಪ್ರಾಬ್ಲಮ್ ಆಗಿದೆ, ಹೇಳ್ತೀನಿ. ಇಲ್ಲ ಅಷ್ಟು ಮುಂಚೆ ತುಪ್ಪ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು 2 ಬಾಕ್ಸ್ ಇಟ್ಟಿದ್ದೆ. ಅದೇನು ಮಾಡಿದೆ, ಈ 2 ಬಾಕ್ಸನ್ನು ಡಿವೈಡ್ ಮಾಡಿದೆ. ಯಾವಾಗ ಜನವರಿ ಎಂಡಲ್ಲಿ, ಓಕೆ, ಮಾರ್ಚ್ ಏಪ್ರಿಲ್ ತುಪ್ಪ ಬರೋದು ಅಂದ್ಕೊಂಡು. ಆಮೇಲೆ 1 ಮಂತ್ ಬಿಟ್ಟು ಒಂದು ನೋಡ್ತೀನಿ, ಫೆಬ್ರವರಿ ಮೇ ಬಿ ಜನವರಿ 20 ಆ ಥರ ಡಿವೈಡ್ ಮಾಡಿದ್ದು. ಅದಾದಮೇಲೆ ಫೆಬ್ರವರಿ 15-20 ನೋಡ್ತೀನಿ. ಇಲ್ಲೇ ಈ ಹಲಸಿನ ಮರ ಏನಿದೆಯಲ್ಲ, ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಬೇಲಿ ಪಕ್ಕ ಒಂದು ಮರ ಇದೆ, ನೇರಳೆ. ಅದು ನೇರಳೆ ಹೂವಾಗಿತ್ತು. ಅದಕ್ಕೆ ಏನು ಮಾಡಿದೆ, ಇದಕ್ಕೆ ಮತ್ತೆ 3 ಫ್ರೇಮ್ ಕೂಡ ತಗೊಬಂದು ಮರ್ಜ್ ಮಾಡಿದೆ. ಅಷ್ಟೇ ಅಲ್ಲದೆ ಈ ಬಾಕ್ಸನ್ನು ಮತ್ತು ಈ ಬಾಕ್ಸನ್ನು ಬೇರೆ ಕಡೆ ಡಿವೈಡ್ ಬಂದಿತ್ತು, ಅದನ್ನ ಡಿವೈಡ್ ಮಾಡದೆ ತಗೊಬಂದಿಟ್ಟೆ. ಸೊ ಆ ಥರ ಮಾಡಿ ತುಪ್ಪಕ್ಕೆ ಬರ್ಸ್ಕೊಂಡೆ. ಇದು 2 ತುಪ್ಪಕ್ಕೆ ಬಂತು, ಇದು 2 ಆಲ್ರೆಡಿ ತುಪ್ಪಕ್ಕೆ ಬಂದಿತ್ತು. ಇದರಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ಬಂತು. ಇದರಲ್ಲಿ ತಂದು ನೆಕ್ಸ್ಟ್ ಡೇದಿಂದನೇ ತುಪ್ಪ ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಲ್ರೆಡಿ. ಅಂದರೆ ಇಲ್ಲಿ ನೇರಳೆ ಹೂವು ಜಾಸ್ತಿ ಆಗಿದ್ದಕ್ಕೆ ಆ ಥರ ಸ್ಟಾರ್ಟ್ ಆಯಿತು. ಈ ಥರ ನಾವಿಟ್ಟು ಒಂದೇ ಟೈಮಲ್ಲಿ ಒಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೀವು ಅದಕ್ಕೆ ರೆಡಿ ಇರಬೇಕು. ಬೇರೆ ಕಡೆಯಿಂದ ತಂದು ಇಟ್ಕೊಂಡಿದ್ದಕ್ಕೆ ನಾನು ತುಪ್ಪ ಅಂತ. ಈ ಬಾಕ್ಸಲ್ಲಿ 6.5 kg ಬಂದಿದೆ, ಈ ಬಾಕ್ಸಲ್ಲಿ 5.5 kg ಬಂದಿದೆ, ಅದು 2ರಲ್ಲೂ 3 kg ಬಂದಿದೆ. ಎವರೇಜ್ ಎಲ್ಲ ಸೇರಿ 4 kg ರೇಂಜಲ್ಲಿ ಬಂದಿದೆ. ಲಾಸ್ಟ್ ಇಯರು ಮಳೆ ಮುಂಚೆ ಆದರೂ ಕೂಡ ಇಲ್ಲಿ ಬೇಗ ತುಪ್ಪ ಸ್ಟಾರ್ಟ್ ಆಗಿದ್ದಕ್ಕೆ ನನಗೆ ತುಪ್ಪ ಸಿಕ್ತು. ಇಲ್ಲ ಅಂದರೆ ಇಲ್ಲಿ ಇಷ್ಟೆಲ್ಲ ಸಿಗ್ತಿರ್ಲಿಲ್ಲ. ಬೇರೆ ಕಡೆ ಎಲ್ಲ 1-1.5 kg ಎವರೇಜ್ ಅಷ್ಟೇ. ಇಲ್ಲೊಂದು 4 kg. ಏಪ್ರಿಲ್ ಹೇಳೋದ್ರೊಳಗೆ ಇಲ್ಲಿ ತುಪ್ಪ ಆಲ್ಮೋಸ್ಟ್ ಮುಗಿದಿದೆ. ನಾ ಇಲ್ಲಿಂದ ಬಾಕ್ಸ್ ತೊಗೊಂಡೋಗಿ ಬೇರೆ ಕಡೆ ಇಡ್ಬೋದು. ಇಲ್ಲಿ ಹೆಂಗೋ ಏಪ್ರಿಲ್ 15 ನಂತರ ತುಪ್ಪ ಏನು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಈ ವರ್ಷ ಚೆಕ್ ಮಾಡಬೇಕು. ಈ ಥರ ಎಲ್ಲ ಇರುತ್ತೆ, ನೀವು ಹೆಂಗೆ ಬೇಕೋ ಹಂಗೆ ಆ ಥರ ಸ್ವಲ್ಪ ಶಿಫ್ಟ್ ಮಾಡಿ ಚೆಕ್ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಥರ ಒಂದೇ ಸೈಡು ಬರೋಲ್ಲ. ಓಕೆನಾ, ಬಾಯ್.